ನಮಸ್ಕಾರ ಎಲ್ಲರಿಗೂ ಆರ್ ಕೆ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಾನು. ವಿದ್ಯಾರ್ಥಿಗಳೇ, ಇವತ್ತು ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತಹ ಪ್ರಯತ್ನ ನಾವು ನೀವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಸೊ ಈಗಾಗಲೇ ಇನ್ನು ಕೆಲವು ದಿನಗಳು ನಮಗೆ ಪರೀಕ್ಷೆಗೆ ಉಳಿದಿರುವುದರಿಂದ ಈಗ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ವಿ ಪ್ರತಿದಿನ. ಸೊ ಈಗಾಗಲೇ ನಮ್ಮ ಚಾನಲ್ನಲ್ಲಿ ಸುಮಾರು 5 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಈಗಾಗಲೇ ಬಿಡಿಸಿದ್ದೇನೆ. ಇದು 6ನೇ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಸೊ ಈ ಒಂದು 6ನೇ ಪ್ರಶ್ನೆ ಪತ್ರಿಕೆಯನ್ನು ನಾನು ಚಾಮರಾಜನಗರ ಜಿಲ್ಲೆಯವರು ರಚಿಸಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸೊ ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿರುವಂತಹ ಚಾಮರಾಜನಗರ ಜಿಲ್ಲೆಯವರಿಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಸೊ ಪ್ರಶ್ನೆ ಒಂದು ವಿದ್ಯುತ್ ಬಲ್ಬನ್ನು 220 ವೋಲ್ಟ್, ಓಕೆ, ಆಮೇಲೆ ಅದರ ಸಾಮರ್ಥ್ಯ ಕೊಟ್ಟಿದ್ದಾರೆ 100 ವ್ಯಾಟ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಕೊಟ್ಟಾಗ ಇದೇ ಬಲ್ಬು ಆಮೇಲೆ ಅದರ ವೋಲ್ಟನ್ನು 110ಕ್ಕೆ ನಾವು ಕನ್ವರ್ಟ್ ಮಾಡಿದಾಗ ಅದರ ಬಳಕೆಯಾಗುವ ಸಾಮರ್ಥ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಸಾಮರ್ಥ್ಯವನ್ನು ಕಂಡುಹಿಡಿಯಬೇಕಾಗುತ್ತದೆ. ಈ ಲೆಕ್ಕವನ್ನು ನಾವು ಬಿಡಿಸೋದಕ್ಕೆ ಈಗ ಟ್ರೈ ಮಾಡೋಣ. ಪ್ರಶ್ನೆ ಇದೆ. ಸೊ ಪ್ರಶ್ನೆಯಲ್ಲಿ ಮೊದಲು ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಬರ್ಕೋತಾ ಹೋಗೋಣ. ಸೊ ಒಂದು ವಿದ್ಯುತ್ ಬಲ್ಬಿನ ವೋಲ್ಟೇಜ್ ಕೊಟ್ಟಿದ್ದಾರೆ, ಹೌದಾ? ವೋಲ್ಟೇಜ್ ಎಷ್ಟಿದೆ? 220 ಕೊಟ್ಟಿದ್ದಾರೆ. ಆಮೇಲೆ ಮತ್ತೇನು ಕೊಟ್ಟಿದ್ದಾರೆ? ಸಾಮರ್ಥ್ಯ ಕೂಡ ಕೊಟ್ಟಿದ್ದಾರೆ. ಎಷ್ಟಿದೆ ಸಾಮರ್ಥ್ಯ? ಸಾಮರ್ಥ್ಯ ಎಷ್ಟಿದೆ? 100, ಹೌದಾ? 100 ವ್ಯಾಟ್ ಇದೆ. ಕೊಟ್ಟಿದ್ದನ್ನು ಮೊದಲು ಬರ್ಕೋತಾ ಹೋಗ್ರಿ. ಆಮೇಲೆ ಇದೇ ಬಲ್ಬ್ ಏನಾಗಿದೆ ನೋಡ್ರಿ, ಆಮೇಲೆ ಇದೇ ಬಲ್ಬು ಎಷ್ಟು ವೋಲ್ಟೇಜ್ನಲ್ಲಿ 110 ವೋಲ್ಟ್ನಲ್ಲಿ ಮಾಡಿದಾಗ ಅದರ ಸಾಮರ್ಥ್ಯ ಎಷ್ಟು ಅಂತ ಕೇಳ್ತಾ ಇದ್ದಾರೆ, ಹೌದಾ? ಸೊ ಹೀಗಾಗಿ ಏನು ಮಾಡಬೇಕು ನಾವು ಇಲ್ಲಿ? ಯಾವ ಸೂತ್ರವನ್ನು ಹಾಕೋಬೇಕಾಗುತ್ತದೆ ನಾವು? ಸೊ ಮೊದಲು ಕೇಸ್ 1 ಅಂತ ತಿಳ್ಕೊಂಡ್ರೆ, ಈ ಕೇಸ್ 1ರಲ್ಲಿ ನಾವು P = V²/R ಫಾರ್ಮುಲಾವನ್ನು ನಾವು ಹಾಕ್ಕೋಬೇಕಾಗುತ್ತದೆ, ಹೌದಾ? ಸೊ V² ಅಂದರೆ ಏನು? V² ಮೇಲೆ ಇದೆ, ಹೌದಾ? 220. ಸೊ 220 × 220. ಸೊ ಆರ್ ಕಂಡುಹಿಡಿಬೇಕು, ಹೌದಾ ನಾವು? ಸೊ ಆರ್ ಈ ಕಡೆ ಆಗುತ್ತದೆ. ಸೊ P ಈ ಕೆಳಗೆ ಬರುತ್ತೆ. P ಎಷ್ಟು ಕೊಟ್ಟಿದ್ದಾರೆ? 100 ಕೊಟ್ಟಿದ್ದಾರೆ. ನಾವು ಇದನ್ನು ಬಿಡಿಸಿದಾಗ ಏನಾಗುತ್ತೆ? ಈ 0 ಹೋಗುತ್ತದೆ ಮತ್ತು ಈ 0 ಹೋದಾಗ ಅಲ್ಲಿ ಉಳಿತೆಷ್ಟು? ಈಗ 22 × 22 ಉಳಿತದೆ, ಹೌದಾ? ಸೊ ಕೇಸ್ 1ರಲ್ಲಿ ಸಂದರ್ಭ 1ರಲ್ಲಿ ನಮಗೆ ರೋಧ ಕಂಡುಹಿಡಿದಿದ್ದೀವಿ ನಾವು, ಹೌದಾ? ಈಗ ಸಂದರ್ಭ 2ರಲ್ಲಿ ಏನಾಗಿದೆಪ್ಪ ಅಂದರೆ ವಿ ಬೆಲೆ ಗೊತ್ತಿದೆ, ಪಿ ಬೆಲೆ ನಾವು ಕಂಡುಹಿಡಬೇಕು. ಸೊ ಪಿ ಕಂಡುಹಿಡಬೇಕಾದ್ರೆ ನಮಗೆ ರೋಧ ಗೊತ್ತಾಯಿತು. ರೋಧ ಎಷ್ಟಿದೆ? 222 × 22 ಇದೆ. ಸೊ ಈಗ ಅದೇ ಸೂತ್ರವನ್ನು ನಾವು ಇಲ್ಲಿ ಹಾಕಬೇಕು. P = V²/R ಆಗಬೇಕು, ಹೌದಾ? ಸೊ V² ಎಷ್ಟಿದೆ? 110 × 110 ಡಿವೈಡೆಡ್ ಬೈ, ಸೊ ಆರ್ ಅಂದರೆ ಎಷ್ಟು? ರೋಧ ಎಷ್ಟು? 22 ಮತ್ತು 22. ಈಗಾಗಲೇ ನಾವು ರೋಧವನ್ನು ಕಂಡುಹಿಡಿದಿದ್ದೇವೆ, ಹೌದಾ? ಸೊ ಈಗ ನಾವು ಇದನ್ನು ಸುಲಭವಾಗಿ ಸರಳೀಕರಣ ಮಾಡಿದಾಗ 11 × 11 ಅಂದರೆ 0 ಉಳಿತು 0 ಬರ್ಕೋರಿ. ಮತ್ತು 11 × 11 0 ಉಳಿತು 0 ಬರ್ಕೋರಿ. ಸೊ 11 2 22, 11 2 22. ಸೊ 2 1 2, ಸೊ 2 5 10 ಮತ್ತು ಇಲ್ಲಿ 2 1 2 2 5 10. ಸೊ ಉಳಿತೇನು? 5 × 5. ಸೊ 5 × 5 ಎಷ್ಟಾಗುತ್ತದೆ? 25. ಸೊ ಮುಂದೆ ಏನು ಬರೀತೀರಿ? ಏಕಮಾನ W, ಯಾಕಂದರೆ ನಾವು ಸಾಮರ್ಥ್ಯವನ್ನು ಕಂಡಿದ್ದೇವೆ. ಸೊ ಇಲ್ಲಿ ಉತ್ತರ ಯಾವುದಾಗುತ್ತದೆ? ಆಪ್ಷನ್ ಡಿ ಆಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಸೊ ಮೊದಲನೇ ಪ್ರಶ್ನೆಗೆ ನಾವು ಉತ್ತರವನ್ನು ಮಾಡಿದ್ದೇವೆ, ಕಂಡುಹಿಡಿದಿದ್ದೇವೆ. ಆಪ್ಷನ್ ಡಿ ಆಗಿದೆ. ಸೊ ಉತ್ತರವನ್ನು ನೀವು ಬರ್ಕೋರಿ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ, ಕೂಲಂಬ್ ಎಂಬುದು ಯಾವುದರ ಒಂದು ಏಕಮಾನವಾಗಿದೆ? ತುಂಬ ಸುಲಭವಾದ ಪ್ರಶ್ನೆ, ಇದನ್ನು ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆ ಇಲ್ಲ. ನನಗಿಂತ ಮುಂಚೆ ನೀವು ಉತ್ತರವನ್ನು ಗೆಸ್ ಮಾಡಿರ್ಬೋದು. ಸೊ ಕೂಲಂಬ್ ವಿದ್ಯುದಾವೇಶ ಆಗಿದೆ. ಸೊ ಮೂರನೇ ಒಂದು ಪ್ರಶ್ನೆಯನ್ನು ನೋಡ್ರಿ, ವಿದ್ಯುತ್ ಬಲ್ಬ್ನ ತಂತುಗಳ ರೋಧವು 1200 ಓಮ್ ರೋಧ ಕೊಟ್ಟಿದ್ದಾರೆ ಮತ್ತು ಆದರೆ 220 ವೋಲ್ಟ್ ವಿಭವಾಂತರ ಕೊಟ್ಟಿದ್ದಾರೆ. ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಆಯಿ ಕೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ನಾವು ಬಿಡಿಸುವಂಥ ಪ್ರಯತ್ನ ಮಾಡೋಣ. ಸೊ ಮೊದಲನೇ ಲೆಕ್ಕವನ್ನು ನಾನಿಲ್ಲಿ ಬಿಡಿಸಿದ್ದೆ, ನೀವು ಬಿಡಿಸಿರಿ, ಒಂದ್ಸಲ ನೀವು ಟ್ರೈ ಮಾಡಿರಿ. ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ನೀವು ಟ್ರೈ ಮಾಡಿರಿ. ಸೊ ಈಗ ಎರಡನೇ ಒಂದು ಪ್ರಶ್ನೆಯನ್ನು ನಾವು ಈಗ ಬಿಡಿಸೋಣ. ಏನು ಕೊಟ್ಟಿದ್ದಾರೆ ನಮಗೆ? ರೋಧ ಕೊಟ್ಟಿದ್ದಾರೆ, ಹೌದಾ? ರೋಧ ಎಷ್ಟಿದೆ? ರೋಧವನ್ನು ನೀವು ಬರ್ಕೋರಿ ಒಂದ್ಸಲ. ಕೊಟ್ಟಿದ್ದನ್ನು ಮೊದಲು ಬರ್ಕೋಬೇಕು ಅಷ್ಟೇ. ಕೊಟ್ಟಿದ್ದೇನು ಕೊಟ್ಟಿದ್ದಾರೆ? 1200 ಕೊಟ್ಟಿದ್ದಾರೆ, ಹೌದಾ? 1200 ಓಮ್ ಕೊಟ್ಟಿದ್ದಾರೆ. ಆಮೇಲೆ ಏನು ಕೊಟ್ಟಿದ್ದಾರೆ? ವಿ ಕೊಟ್ಟಿದ್ದಾರೆ. ವಿ ಎಷ್ಟು ಕೊಟ್ಟಿದ್ದಾರೆ?
220 ವಿ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತಾ ಇದ್ದಾರೆ ಅವರು, ಐ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ತುಂಬ ಸುಲಭ. ಸೊ ಐ ಕಂಡಿಡಿಯೋ ಸೂತ್ರ ಏನು, ಓಮ್ನ ನಿಯಮದ ಪ್ರಕಾರ ನಿಮ್ಗೆ ಗೊತ್ತಿರ್ಬೋದು. ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಸೊ ವಿ ಎಷ್ಟಿದೆ, ವಿ 220 ಇದೆ. ಸೊ ಐ ಎಷ್ಟಿದೆ, 100 ಇದೆ. ಸೊ ಇದನ್ನು ನಾವು ಸರಳೀಕರಣ ಮಾಡಿದಾಗ, ಛೇದ ಹೊಡೆದಾಗ ಈ 0 ಹೋಗಿ ನಾವು ಛೇದ ಹೊಡೆದಾಗ ಲಾಸ್ಟಿಗೆ ಎಷ್ಟು ಉಳಿತದೆ, 0.18 ಆಂಪೇರ್ ಉಳಿಯುತ್ತದೆ. ಸೊ ನಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತದೆ. ಬಿಡಿಸ್ರಿ, ನೀವು ಬಿಡಿಸಿ ನೋಡ್ಬೋದು ಬೇಕಿದ್ದರೆ. ಸೊ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತದೆ. ಇನ್ನು 4ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ವೋಲ್ಟ್ ಮೀಟರ್ನ ಕಾರ್ಯ. ನೋಡಿರಿ, ಒಂದೊಂದು ಸಲ ಮೀಟರ್ ಕೇಳ್ತಾ ಇರ್ತಾರೆ, ಒಂದೊಂದು ಸಲ ವೋಲ್ಟ್ ಮೀಟರ್ ಕೇಳ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬಾರ್ದು. ವೋಲ್ಟ್ ಮೀಟರ್ನ ಕೆಲಸ ವಿಭವಾಂತರ. ಇನ್ನು ವೋಲ್ಟ್ ಮೀಟರ್ನನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಬೇಕಂತಲೂ ಕೇಳ್ತಾ ಇರ್ತಾರೆ. ವೋಲ್ಟ್ ಮೀಟರ್ನನ್ನು ಸಮಾಂತರದಲ್ಲಿ ಜೋಡಿಸಬೇಕು. ಇನ್ನು ಅಮ್ಮೀಟರನ್ನು ಹೇಗೆ ಜೋಡಿಸ್ತೀರಿ, ಸರಳ ಅಮ್ಮೀಟರನ್ನು ಯಾವುದು ಸರಣಿಯಲ್ಲಿ ಜೋಡಿಸಬೇಕಾಗುತ್ತದೆ. ವೋಲ್ಟ್ ಮೀಟರನ್ನು ಸಮಾಂತರದಲ್ಲಿ, ಅಮ್ಮೀಟರನ್ನು ಸರಣಿಯಲ್ಲಿ ಜೋಡಿಸಬೇಕಾಗುತ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ, ಸಮಾಂತರದ ಮಂಡಲದಲ್ಲಿ ಒಟ್ಟು ರೋಧವು. ಸೊ ಕ್ವಶನ್ ನಂಬರ್ 5ನೇದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ಸಮಾಂತರದ ಮಂಡಲದಲ್ಲಿ ಒಟ್ಟು ರೋಧ. ಸೊ ನೆನ್ಪಿಟ್ಕೋಬೇಕು, ಸಮಾಂತರದ ಮಂಡಲ ಇದ್ದಾಗ ಒಟ್ಟು ರೋಧವು ಯಾವಾಗಲೂ ಕಡಿಮೆನೇ ಇರುತ್ತದೆ, ಹೆಚ್ಚಿಗೆ ಆಗುವುದಿಲ್ಲ, ಹೆಚ್ಚಿಗೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಸರಣಿಯಲ್ಲಿದ್ದಾಗ, ಸರಣಿ ಮಂಡಳಿಯಲ್ಲಿದ್ದಾಗ ಒಟ್ಟು ರೋಧವು ಏನಾಗುತ್ತದೆ, ಹೆಚ್ಚಿರುತ್ತದೆ. ಸ್ವಲ್ಪ ನೆನ್ಪಿಟ್ಕೋಬೇಕು. ಆಮೇಲೆ ಇಲ್ಲಿ ಪ್ರಶ್ನೆ ನಂಬರ್ 6, ಪಶ್ಚಿಮಕ್ಕೆ ಯೋಜಿತವಾದ ಧನಾತ್ಮಕ ಕಣವು ಕಾಂತಕ್ಷೇತ್ರದಿಂದಾಗಿ ಉತ್ತರಕ್ಕೆ ಪಲ್ಲಟಗೊಂಡಿದೆ. ಆಗ ಕಾಂತಕ್ಷೇತ್ರದ ದಿಕ್ಕು ಏನಾಗುತ್ತದೆ ಅಂತ ಕೇಳಿದರೆ, ಇಲ್ಲಿ ನೀವು ಒಂದು ಸ್ವಲ್ಪ ಬಿಡಿಸೋದಕ್ಕೆ ಪ್ರಯತ್ನ ಮಾಡೋಣ ನಾವು. ಇಲ್ಲಿ ಅದೇ ಲೆಕ್ಕ ನೋಡ್ರಿ, ಏನಾಗಿದೆ ಇಲ್ಲಿ, ಪಶ್ಚಿಮಕ್ಕೆ ಯೋಜಿತವಾದ ಕಣವು, ಒಂದು ನಿಮಿಷ, ಪಶ್ಚಿಮಕ್ಕೆ ಯೋಜಿತವಾದ ಒಂದು ಕಣ ಇದೆ, ಹೌದಾ? ಸೊ ನಾವಿಲ್ಲಿ ಒಂದು ಡೈಗ್ರಾಮ್ ಹಾಕೋಬೇಕು. ಸೊ ನೀವು ದಿಕ್ಕುಗಳನ್ನು ಬರ್ತಾ ಹೋಗಬೇಕು. ನಾರ್ತ್, ಉತ್ತರ, ದಕ್ಷಿಣ ಅಂತೇಳಿ ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಇಲ್ಲಿ ಪಶ್ಚಿಮ, ಡಬ್ಲ್ಯೂ ಅಂದರೆ ವೆಸ್ಟ್, ಪಶ್ಚಿಮಕ್ಕೆ ಒಂದು ಆಲ್ಫಾ ಕಣ ಹೋಗ್ತಾ ಇದೆ, ಹೌದಾ? ಆಲ್ಫಾ ಕಣ ಹೋಗ್ತಾ ಇದೆ. ಸೊ ಆಲ್ಫಾ ಕಣ ಅಂದರೆ ಧನಾತ್ಮಕ ಕಣ. ಸೊ ಧನಾತ್ಮಕ ಕಣಗಳು ಚಲಿಸುವ ದಿಕ್ಕಿನಲ್ಲಿಯೇ ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಾವು ತೆಗೆದುಕೊಳ್ಳುತ್ತೇವೆ. ಇದು ಸರಿಯಾಗಿ ನೆನಪಿಟ್ಕೋಬೇಕು. ಸೊ ಎಲೆಕ್ಟ್ರಾನ್ಗಳು ಚಲಿಸುವ ವಿರುದ್ಧ ದಿಕ್ಕಿನಲ್ಲಿ ನಾವು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೆಗೆದುಕೊಳ್ಳುತ್ತೇವೆ. ಸೊ ಇಲ್ಲಿ ಆಲ್ಫಾ ಕಣ ಅಂದರೆ ಧನಾತ್ಮಕ ಕಣ ಕೊಟ್ಟಿರುವುದರಿಂದ, ಸೊ ವಿದ್ಯುತ್ ಪ್ರವಾಹದ ದಿಕ್ಕು ಕೂಡ ಅದೇ ದಿಕ್ಕು, ಧನಾತ್ಮಕ ಕಣಗಳು ಚಲಿಸುವ ದಿಕ್ಕು, ವಿದ್ಯುತ್ ಪ್ರವಾಹದ ದಿಕ್ಕು ಕೂಡ ಒಂದೇ ಆಗಿರುತ್ತದೆ. ನಾವು ಇಲ್ಲಿ ಫ್ಲೆಮಿಂಗನ ಒಂದು ಎಡಗೈ ನಿಯಮವನ್ನು ಅನ್ವಯ ಮಾಡಿದಾಗ ಇಲ್ಲಿ ನಮಗೆ ಕಾಂತಕ್ಷೇತ್ರದ ದಿಕ್ಕು ಗೊತ್ತಾಗುತ್ತದೆ, ಹೌದಾ? ಸೊ ನಮ್ಮ ಎಡಗೈಯನ್ನು ನಾವು, ಎಡಗೈನ ಒಂದು ಮಧ್ಯದ ಬೆರಳನ್ನು ವಿದ್ಯುತ್ ಪ್ರವಾಹದ ದಿಕ್ಕಿಗೆ ಇಟ್ಟಾಗ, ಫ್ಲೆಮಿಂಗನ ಎಡಗೈ ನಿಯಮದ ಬೆರಳುಗಳನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಇಟ್ಟಾಗ ಮಾತ್ರ ಇಲ್ಲಿ ನಮಗೆ ಒಂದು ಇದು ಕಾಂತಕ್ಷೇತ್ರದ ದಿಕ್ಕು ಸಿಗುತ್ತದೆ. ಸ್ವಲ್ಪ ಇದು ಟ್ವಿಸ್ಟ್ ಮಾಡಿರುವಂತಹ ಪ್ರಶ್ನೆ. ಎಡಗೈನ ಹೆಬ್ಬೆರಳು ನಿಯಮಗಳನ್ನು ಹೊಂದಾಣಿಕೆ ಮಾಡೋಕ್ಕೆ ಯಾರಿಗೆ ಬರುತ್ತದೆಯೋ ಕರೆಕ್ಟಾಗಿ ಅವರಿಗೆ ಮಾತ್ರ ಇಲ್ಲಿ ಉತ್ತರ ಗೊತ್ತಾಗುತ್ತದೆ. ಸೊ ನಾವು ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ನಮ್ಮ ಒಂದು ಮಧ್ಯದ ಬೆರಳನ್ನು ಇಲ್ಲಿ ನಾವು ವಿದ್ಯುತ್ ಪ್ರವಾಹದ ದಿಕ್ಕಿಗೆ ಇಟ್ಟಿದ್ದೇವೆ, ಹೌದಾ? ಇಲ್ಲಿ ವಿದ್ಯುತ್ ಪ್ರವಾಹ ದಿಕ್ಕಿಗೆ ಇಟ್ಟಿದ್ದೇವೆ, ಕರೆಂಟ್ ಡೈರೆಕ್ಷನಲ್ಲಿ ಇಟ್ಟಿದ್ದೇವೆ. ಸೊ ಇಟ್ಟಾಗ ಅಲ್ಲಿ ಈ ಒಂದು ಆಲ್ಫಾ ಕಣ ನೋಡ್ರಿ ಉತ್ತರದ ಕಡೆಗೆ, ಹೌದಾ? ಪ್ರಶ್ನೆ ನೋಡ್ರಿ ಒಂದ್ಸಲ, ಪಶ್ಚಿಮಕ್ಕೆ ಯೋಜಿತವಾದ ಧನಾತ್ಮಕ ಕಣವು ಕಾಂತಕ್ಷೇತ್ರದಿಂದಾಗಿ ಉತ್ತರಕ್ಕೆ ಪಲ್ಲಟಗೊಂಡಿದೆ, ಅಂದರೆ ಮೇಲ್ಭಾಗಕ್ಕೆ ಹೋಗ್ತಾ ಇದೆ, ಹೌದಾ? ಉತ್ತರಕ್ಕೆ ಪಲ್ಲಟ ಅಂದರೆ ಏನು, ಮೇಲ್ಭಾಗದ ಕಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಫೋರ್ಸ್, ಮೋಷನ್, ಅದರ ಚಲನೆ ಅಥವಾ ಬಲದ ದಿಕ್ಕು ಯಾವ ಕಡೆ ಇದೆ, ಮೇಲ್ಗಡೆ ಇದೆ, ಹೌದಾ? ಹಾಗಾಗಿ ನಮ್ಮ ಹೆಬ್ಬೆರಳನ್ನು ನಾವು ಇಲ್ಲಿ ಮೇಲ್ಗಡೆ ಇಡಬೇಕಾಗುತ್ತದೆ. ಯಾವಾಗ ನಾವು ಹೆಬ್ಬೆರಳನ್ನು ಮೇಲಕ್ಕೆ ಮಾಡುತ್ತೇವೋ ಮತ್ತು ಮಧ್ಯದ ಬೆರಳನ್ನು ಈ ದಿಕ್ಕಿನಲ್ಲಿ ಇಡುತ್ತೇವೋ, ವಿದ್ಯುತ್ ಪ್ರವಾಹದ ದಿಕ್ಕಿನಲ್ಲಿ ಇಟ್ಟಾಗ ಮತ್ತು ಹೆಬ್ಬೆರಳನ್ನು ಮೇಲ್ಭಾಗಕ್ಕೆ ಇಟ್ಟಾಗ ನಮ್ಮ ತೋರು ಬೆರಳು ನೋಡ್ರಿ ಈ ದಿಕ್ಕಿನಲ್ಲಿ ಬರುತ್ತೆ, ಹೌದಾ ಸರ? ತೋರು ಬೆರಳು ಏನು ತೋರಿಸ್ತಾ ಇದೆ, ಈಗ ನಮಗೆ ಅಲ್ಲಿ ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸ್ತಾ ಇದೆ. ತೋರು ಬೆರಳು ಯಾವ ಕಡೆ ಇದೆ, ನಿಮ್ಮ ಕಡೆ ಇದೆ, ಹೊರಮುಖವಾಗಿದೆ. ಹೊರಮುಖ ಅಂತ ಹೇಳ್ತಾ ಇದ್ದೀವಿ ನಾವು ಇಲ್ಲಿ. ಕಾಂತಕ್ಷೇತ್ರದ ದಿಕ್ಕು ಏನಾಗುತ್ತದೆ ಇಲ್ಲಿ, ಹೊರಮುಖವಾಗಿ ಅಥವಾ ಮೇಲ್ಮುಖ ಕೂಡ ಅಂತ ನಾವು ಕರೆಯಬಹುದು. ಹೊರಮುಖವಾಗಿ ಅಥವಾ ಮೇಲ್ಮುಖವಾಗಿ ಅಂತ ನಾವು ಕರೆಯಬಹುದು. ಸೊ ಇಲ್ಲಿ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಆಪ್ಷನ್ ಡಿ ಆಗುತ್ತದೆ. ಸೊ ನೆಕ್ಸ್ಟು ಈಗ 7ನೇ ಒಂದು ಪ್ರಶ್ನೆ ನೋಡೋಣ. ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಎಡಗೈನ ಹೆಬ್ಬೆರಳು, ಹೀಗೆ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಎಡಗೈನ ಹೆಬ್ಬೆರಳು ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ, ವಾಹಕದ
ಚಲನೆಯ ದಿಕ್ಕನ್ನು ಸೂಚಿಸುತ್ತದೆ. ಓಕೆ, ನೆಕ್ಸ್ಟ್ 8ನೆಯ ಒಂದು ಪ್ರಶ್ನೆ ನಾವೀಗ ನೋಡೋಣ. ದಿಕ್ಪರಿವರ್ತಕದ ಕಾರ್ಯ. ಸೊ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುತ್ತದೆ, ವಿದ್ಯುತ್ ಪ್ರವಾಹವನ್ನು ಕಡಿಮೆ ಮಾಡುತ್ತದೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ. ದಿಕ್ಪರಿವರ್ತಕಗಳು ಒಡಕು ಉಂಗುರಗಳಾಗಿ ನಾವು ದಿಕ್ಪರಿವರ್ತಕಗಳನ್ನು ಬಳಸುತ್ತೇವೆ. ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ. ಇನ್ನು ಮುಂದಿನ ಒಂದು ಪ್ರಶ್ನೆ 9ನೇ ಪ್ರಶ್ನೆ. ಒಂದು ವಸ್ತುವನ್ನು ಪೀನ ಮೊಸರದ 2f2ಗಿಂತ ದೂರದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ಥಾನ. ಸೊ ಪೀನ ಮೊಸರದ ಮೇಲೆ ಒಂದು ಟೇಬಲ್, ನಿಮ್ನ ಮೊಸರದ ಮೇಲೆ ಒಂದು ಟೇಬಲ್ ಇರುತ್ತದೆ, ಅದನ್ನು ನೀವು ನೋಡ್ಕೋಬೇಕು. ಬೇಕಾದ್ರೆ ನಾನು ಒಂದ್ಸಲ ತೋರಿಸ್ತೇನೆ, ನೋಡಿ ನೀವು ನೋಡಬಹುದು. ಸೊ ಈ ಒಂದು ಟೇಬಲ್ ನಮಗೆ ಪುಸ್ತಕದಲ್ಲಿ ಸಿಗುತ್ತದೆ. ಯಾವ್ಯಾವ ಸ್ಥಾನದಲ್ಲಿ ನಾವು ವಸ್ತುವನ್ನು ಇಟ್ಟಾಗ ಅಲ್ಲಿ ಪ್ರತಿಬಿಂಬ ಹೇಗೆ ಉಂಟಾಗುತ್ತದೆ, ಪ್ರತಿಬಿಂಬದ ಗಾತ್ರ ಹೇಗೆ ಇದೆ, ಪ್ರತಿಬಿಂಬದ ಸ್ವಭಾವ ಹೇಗೆ ಇದೆ, ಇದರ ಮೇಲೆ ಒಂದು ಪ್ರಶ್ನೆ ಬರಬಹುದು. ಅದಕ್ಕಾಗಿ ಈ ಒಂದು 2f1ನಲ್ಲಿ ಇಟ್ಟಾಗ ಪ್ರತಿಬಿಂಬದ ಸ್ಥಾನ ಕೇಳ್ತಾ ಇದ್ದರು. f2 ಮತ್ತು 2f2ಗಳ ನಡುವೆ ಉಂಟಾಗುತ್ತದೆ. ಪ್ರಶ್ನೆ ನೋಡ್ರಿ, ವಸ್ತುವನ್ನು ನೋಡ್ರಿ, 2f1ನಲ್ಲಿಗಿಂತ ದೂರದಲ್ಲಿರಿಸಿದಾಗ ಪ್ರತಿಬಿಂಬದ ಸ್ವಭಾವ. ಸೊ 9ನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ f2 ಮತ್ತು 2f2 ಮಧ್ಯದಲ್ಲಿ ಉಂಟಾಗುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 10 ನಾವೀಗ ನೋಡೋಣ. 2 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ಮಸೂರದ, ಹೌದಾ, ನಿಮ್ನ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಬೇಕು. ಸಾಮರ್ಥ್ಯ ಕಂಡುಹಿಡಿಯುವ ಒಂದು ಸೂತ್ರ ಇದೆ. ಸೊ ಇದನ್ನು ನಾವು ಬಿಡಿಸೋದಕ್ಕೆ ಟ್ರೈ ಮಾಡೋಣ. ಓಕೆ, ಸಾಮರ್ಥ್ಯದ ಸೂತ್ರ ಗೆಸ್ ಮಾಡಿರಿ, ಯಾವುದಿದೆ ಸಾಮರ್ಥ್ಯದ ಸೂತ್ರ? P = ಹೌದಾ, P = 1/f ಆಗುತ್ತದೆ, ಹೌದಾ. ಸೊ ಸಾಮರ್ಥ್ಯ ಕಂಡುಹಿಡಿಯಬೇಕು ನಾವು. ಎಫ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? ಸಂಗಮ ದೂರ. ಎಫ್ ಅಂದರೆ ಏನು? ಸಂಗಮ ದೂರ. ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ, ಹೌದಾ. ಇದನ್ನು ನಾವು ಬಿಡಿಸಿದಾಗ ಎಷ್ಟಾಗುತ್ತದೆ? ಹೌದಾ, 0.5 ಬರುತ್ತೆ, ಹೌದಾ. 0.5 ಡಿ ಅಂತ ಬರಿಬೇಕಾಗುತ್ತದೆ ಮುಂದೆ. 0.5 ಡಿ ಅಂದ್ರೇನು? ಡಯಾಪ್ಟರ್. ಸಾಮರ್ಥ್ಯದ ಏಕಮಾನ ಡಿ. ಸೊ 0.5. ಸೊ 0.5 ಡಿ. ಯಾವ ಮಸೂರ ಇದೆ ಇದು? ನಿಮ್ನ ಮಸೂರ ಇದೆ, ಹೌದಾ. ನಿಮ್ನ ಮಸೂರ ಇರೋದರಿಂದ ನಾವು ಮೈನಸನ್ನು ಹಾಕಬೇಕಾಗುತ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಯ್ತು? ಈಗ ಆಪ್ಷನ್ ಡಿ ಆಗುತ್ತದೆ. ಸೊ ನಿಮ್ನ ಮಸೂರದ ಸಾಮರ್ಥ್ಯ ಮೈನಸ್ಸಲ್ಲಿ ಇರುತ್ತದೆ, ಯಾವತ್ತು ನೆನ್ಪಿಟ್ಕೋಬೇಕು. ಪೀನ ಮಸೂರದ ಸಾಮರ್ಥ್ಯಗಳು ಯಾವತ್ತು ಪ್ಲಸ್ಸಲ್ಲಿ ಇರುತ್ತದೆ. ಪ್ಲಸ್ ಅಂದರೆ ಅರ್ಥನೇ ನೆನ್ಪಿಟ್ಕೋಬೇಕು. ಸಾಮರ್ಥ್ಯದ ಯಾವುದೇ ಒಂದು ಮಸೂರದ ಸಾಮರ್ಥ್ಯ ಪ್ಲಸ್ಸಲ್ಲಿ ಕೊಟ್ಟಿದ್ದರೆ ಅದು ಪೀನ ಮಸೂರ, ಮೈನಸ್ಸಲ್ಲಿ ಕೊಟ್ಟಿದ್ದರೆ ಅದು ನಿಮ್ನ ಮಸೂರ. ಸೊ ಸರಿಯಾದ ಉತ್ತರ ಇಲ್ಲಿ ಯಾವುದಾಯಿತು? ಈಗ 10ನೇದು ಆಪ್ಷನ್ ಡಿ ಆಯಿತು. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋಣ. 11ನೇ ಪ್ರಶ್ನೆ. ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ಒಂದು ವೇಗ ಅತ್ಯಂತ ಕಡಿಮೆ ಇದೆ ಅಂತ ಕೇಳ್ತಾ ಇದ್ದಾರೆ. 4 ಮಾಧ್ಯಮಗಳು ಕೊಟ್ಟಿದ್ದಾರೆ, PQRS ಅಂತೇಳಿ, ಹೌದಾ. ಅವರ ವಕ್ರೀಭವನ ಸೂಚ್ಯಂಕಗಳನ್ನು ಕೊಟ್ಟಿದ್ದಾರೆ. 1.5 to 1.44, 2.4 to 1.33. ಯಾವುದರ ವಕ್ರೀಭವನ ಸೂಚ್ಯಂಕ ಹೆಚ್ಚಿದೆ? ಸೊ ಈ ಒಂದು 6ನ ವಕ್ರೀಭವನ ಸೂಚ್ಯಂಕ ಏನಿದೆ ಬಹಳ ಹೆಚ್ಚಿದೆ. ವಕ್ರೀಭವನ ಸೂಚ್ಯಂಕ ಹೆಚ್ಚಿದ್ದಾಗ ಅದರಲ್ಲಿ ಬೆಳಕಿನ ವೇಗ ಕಡಿಮೆ ಇರುತ್ತದೆ. ಸೊ ಹಾಗಾಗಿ ಇಲ್ಲಿ 11ನೇ ಪ್ರಶ್ನೆಗೆ ಉತ್ತರ ಯಾವುದಾಗುತ್ತದೆ? 11C ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ ನೋಡ್ಕೊಳ್ಳಿ ಒಂದ್ಸಲ, ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಮಸೂರಗಳ ದೃಕ್ಕೇಂದ್ರಗಳ ಮೂಲಕ ಹಾದು ಹೋಗುವ ಕಿರಣಗಳು ಏನಾಗುತ್ತವೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನಾನು ನಿಮಗೆ ಉತ್ತರ ಬೇಕಾದರೆ ಚಿತ್ರವನ್ನು ತೋರಿಸ್ತೀನಿ, ನೀವು ನೋಡ್ಕೋಬಹುದು. ಓಕೆ, ಸೊ ಇಲ್ಲಿ ನೋಡ್ರಿ, ಅದೇ ಪ್ರಶ್ನೆ ನಾನು ಮತ್ತೆ ಕೊಟ್ಟಿದ್ದೇನೆ. ಮಸೂರದ ದೃಕ್ಕೇಂದ್ರದ ಯಾವುದೇ ಮಸೂರಲ್ಲಿ, ಇಲ್ಲಿ ಇದು ಯಾವ ಮಸೂರ? ಇದು ನಿಮ್ನ ಮಸೂರ. ಇದು ಯಾವ ಮಸೂರ? ಇದು ಪೀನ ಮಸೂರ. ದೃಕ್ಕೇಂದ್ರ ಮಸೂರದ ದೃಕ್ಕೇಂದ್ರವನ್ನು ನಾವು ಓನಿಂದ ಸೂಚಿಸುತ್ತೇವೆ, ಹೌದಾ. ಮಸೂರದ ದೃಕ್ಕೇಂದ್ರವನ್ನು ನಾವು ಓನಿಂದ ಸೂಚಿಸುತ್ತೇವೆ, ಹೌದಾ. ಈ ಮಸೂರದ ದೃಕ್ಕೇಂದ್ರದ ಮೂಲಕ ಏನಾಗಿದೆ? ಒಂದು ಕಿರಣ ಹಾದು ಹೋಗ್ತಾ ಇದೆ. ಹೋದ ಮೇಲೆ ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ದೃಕ್ಕೇಂದ್ರಗಳ ಮೂಲಕ ಹಾದು ಹೋಗುವ ಕಿರಣ ಏನಾಗುತ್ತದೆ? ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಚಿತ್ರದಲ್ಲಿ. ಅದು ಏನೂ ಆಗೋದಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಗೆ ಮುಂದಕ್ಕೆ ಹೋಗ್ತಾ ಇದೆ. ಯಾವ ಕಡೆನೂ ಅದು ವಿಚಲನೆ ಹೊಂದಿಲ್ಲ, ಬಾಗಿಲ್ಲ, ಏನೂ ಆಗಿಲ್ಲ, ವಕ್ರೀಭವನ ಆಗಿಲ್ಲ. ಸೊ ಹಾಗಾದರೆ ನಮ್ಮ ಉತ್ತರ ಯಾವುದಾಗುತ್ತದೆ? ಆಪ್ಷನ್ ಸಿ ಆಗುತ್ತದೆ. ಯಾವುದೇ ವಿಚಲನೆ ಇಲ್ಲದೆ ಮಸೂರಗಳಿಂದ ಹೊರಹೊಮ್ಮುತ್ತದೆ. ಆಪ್ಷನ್ ಸಿ ಕರೆಕ್ಟ್ ಇದೆ. ಆಪ್ಷನ್ ಸಿ ಕರೆಕ್ಟ್ ಇದೆ, ಹೌದಾ. ಸೊ 12ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ 13ನೇ ಒಂದು ಪ್ರಶ್ನೆ, ಸೌರಕೋಶದ ಕಾರ್ಯ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೋಡಿರಿ. ಕೆಲವೊಬ್ಬರು ಆಪ್ಷನ್ ಎ ಕರೆಕ್ಟ್ ಅಂತ ತಿಳ್ಕೊತಾರೆ, ಆದರೆ ಆಪ್ಷನ್ ಎ ಕರೆಕ್ಟ್ ಆಗೋದಿಲ್ಲ. ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತದೆ. ಸೊ ಸೌರಕೋಶಗಳು ಏನು ಮಾಡ್ತಾವಪ್ಪ ಅಂದರೆ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತವೆ. ಇನ್ನು 14ನೇ ಪ್ರಶ್ನೆ, ಯಾವ ಶಕ್ತಿಯಿಂದ ಟರ್ಬೈನನ್ನು ತಿರುಗಿಸಲು ಸಾಧ್ಯವಿಲ್ಲ? ಸೊ ಎ ಸಿ ಡಿ ಈ ಮೂರು ಏನು ಮಾಡುತ್ತವೆ ಕೂಡ
ಟರ್ಬೈನ್ಗಳನ್ನು ತಿರುಗಿಸುತ್ತವೆ. ಆದರೆ ಸೂರ್ಯನ ಶಾಖ ಶಕ್ತಿಯಿಂದ ಟರ್ಬೈನ್ಗಳು ತಿರುಗುವುದಿಲ್ಲ, ಅಲ್ಲಿ ಬೇರೆ ರೀತಿಯ ಒಂದು ಶಕ್ತಿ ಉತ್ಪತ್ತಿಯಾಗುತ್ತದೆ. ಸೊ ಸೂರ್ಯನ ಶಾಖದಿಂದ ಟರ್ಬೈನ್ಗಳು ತಿರುಗೋದಿಲ್ಲ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡ್ರಿ, ಒಂದು ದ್ರಾವಣದ pH ಮೌಲ್ಯ ಕಡಿಮೆ ಆದರೆ, ಒಂದು ದ್ರಾವಣದ pH ಮೌಲ್ಯ ಕಡಿಮೆ ಆದರೆ ಏನಾಗುತ್ತದೆ? pH ಮೌಲ್ಯ ಕಡಿಮೆ ಆದಂಗೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಆಮ್ಲೀಯತೆ ಹೆಚ್ಚಾಗುತ್ತದೆ. ಆಮ್ಲೀಯತೆ ಹೆಚ್ಚಂತ ಯಾವಾಗ ಅಂತೀವಿ? ಅದರಲ್ಲಿ H+ ಆಯಾನುಗಳ ಸಂಖ್ಯೆ ಹೆಚ್ಚಾಗಿರಬೇಕು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತದೆ? ಆಪ್ಷನ್ ಬಿ ಆಗುತ್ತದೆ. H+ ಆಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಸೊ ನಾನು ಉತ್ತರವನ್ನು ಹೇಳೋದಕ್ಕಿಂತ ಮುಂಚೆ ನೀವು ಉತ್ತರವನ್ನು ಗೆಸ್ ಮಾಡ್ತಾ ಹೋಗ್ರಿ. ಸೊ ಆವಾಗ ನಿಮಗೆ ಈಸಿ ಆಗುತ್ತದೆ, ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಾಗುತ್ತದೆ. ಇನ್ನು 16ನೇ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಅಜೀರ್ಣದ ಚಿಕಿತ್ಸೆಯಲ್ಲಿ ಬಳಸುವುದು ಯಾವುದು? ಸೊ ಯಾವುದನ್ನು ಅಜೀರ್ಣದ ಚಿಕಿತ್ಸೆಯಲ್ಲಿ ನಾವು ಬಳಸುತ್ತೇವೆ? ಜೀವನಿರೋಧಕ, ನೋವು ನಿವಾರಕ, ಆಮ್ಲಶಾಮಕ. ಸೊ ಇಲ್ಲಿ ಸರಿಯಾದ ಉತ್ತರ ನಿಮ್ಗೆ ಗೊತ್ತಾಗ್ತಾ ಇದೆ, ಆಮ್ಲಶಾಮಕ ಅಂತೇಳಿ. ಇನ್ನು ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲುಗಳು ಚುಚ್ಚಿದಾಗ ಉಂಟಾಗುವ ಉರಿ ನೋವಿಗೆ ಕಾರಣ. ಸೊ ಬಹಳಷ್ಟು ಸಲ ಈ ಪ್ರಶ್ನೆ ರಿಪೀಟ್ ಆಗ್ತಾ ಇದೆ. ಸೊ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪಾಠದ ಮೇಲೆ ಕೆಲವು ನೈಸರ್ಗಿಕವಾಗಿ ಸಿಗುವಂತಹ ಆಮ್ಲಗಳು ಮತ್ತು ಅವುಗಳ ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಆ ಕೋಷ್ಟಕವನ್ನು ಸರಿಯಾಗಿ ನೋಡ್ಕೋಬೇಕು. ಅದರ ಮೇಲೆ ಪ್ರಶ್ನೆಗಳು ಮತ್ತೆ ರಿಪೀಟ್ ಆಗ್ತಾ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಮೆಥನೋಯಿಕ್ ಆಮ್ಲ. ಸೊ ಇದಕ್ಕೆ ನಾವು ಫಾರ್ಮಿಕ್ ಆಮ್ಲ ಅಂತ ಕೂಡ ನಾವು ಕರೆಯುತ್ತೇವೆ, ಗೊತ್ತಿರಲಿ. ಇರುವೆ ಕಚ್ಚಿದಾಗೂ ಕೂಡ ಇದೇ ಒಂದು ಆಮ್ಲ ಬಿಡುಗಡೆ ಆಗುತ್ತದೆ. ನೆಕ್ಸ್ಟ್, ಲೋಹದ ಕಾರ್ಬೋನೇಟ್ ಅದಿರುಗಳನ್ನು ಅವುಗಳ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ ಏನೆಂದು ಕರೆಯುತ್ತೇವೆ? ಸೊ ಕಾರ್ಬೋನೇಟ್ ಇದೆ, ಹೌದಾ? ಸಲ್ಫೈಡ್ ಇದ್ದಾಗ ನಾವು ಹುರಿಯುವಿಕೆ ಅಂತೇಳಿ ಕರೀತೇವೆ, ಆದರೆ ಕಾರ್ಬೋನೇಟ್ ಇದ್ದಾಗ ನಾವು ಕಾಸುವಿಕೆ ಕ್ರಿಯೆಯನ್ನು ಮಾಡಬೇಕಾಗುತ್ತದೆ. ಹೇಗೆ ನೆನ್ಪಿಟ್ಕೋಬೇಕು? ಕಾರ್ಬೋನೇಟ್ ಫಸ್ಟಿಗೇನಿದೆ? ಕಾಯಿದೆ. ಕಾಸುವಿಕೆಯಲ್ಲಿ ಫಸ್ಟಿಗೇನಿದೆ? ಕಾಯಿದೆ. ಸೊ ಹೀಗೆ ನೆನ್ಪಿಟ್ಕೋಬೇಕು, ಕಾರ್ಬೋನೇಟ್ ಕಾಸುವಿಕೆ ಅಂತೇಳಿ. ಆಮೇಲೆ ಒಂದು 20ನೇ ಪ್ರಶ್ನೆಗೆ, ಕಬ್ಬಿಣದ ಕಾವಲಿ ತುಕ್ಕು ಹಿಡಿಯದಂತೆ ತಡೆಯಲು ಈ ವಿಧಾನ ಸೂಕ್ತ. ಸೊ ಯಾವ ವಿಧಾನ ಸೂಕ್ತ? ಗ್ರೀಸ್ ಹಚ್ಚುವುದು, ಬಣ್ಣ ಹಚ್ಚುವುದು, ಸತುವಿನ ಲೇಪನ. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದಾಗುವುದಂದರೆ ಸತುವಿನ ಲೇಪನ ಆಗುತ್ತದೆ. ಯಾಕೆ? ನಾವು ತುಕ್ಕು ಹಿಡಿಯದಂತೆ ಬಣ್ಣನ ಹಚ್ಚಬಹುದು, ಗ್ರೀಸ್ನ ಹಚ್ಚಬಹುದು, ಆದರೆ ಕಬ್ಬಿಣದ ಕಾವಲಿಗೆ ಹಚ್ಚೋದಕ್ಕೆ ಬರೋದಿಲ್ಲ. ಕಬ್ಬಿಣದ ಕಾವಲಿಯ ಮೇಲೆ ನಾವು ಅಡುಗೆ ಮಾಡುವುದರಿಂದ ನೀವು ಗ್ರೀಸ್ ಮತ್ತು ಬಣ್ಣ ಹಚ್ಚಿ ಹೇಗೆ ಅಡುಗೆ ಮಾಡ್ತೀರಿ, ಅಡುಗೆ ಮಾಡೋದು ಸಾಧ್ಯ ಆಗೋದಿಲ್ಲ. ಮಾಡಿದ್ರೂ ಅಲ್ಲಿ ಸಾಕಷ್ಟು ರಾಸಾಯನಿಕ ಕ್ರಿಯೆಗಳು ನಡೆದು ಆಹಾರ ಪದಾರ್ಥಗಳೆಲ್ಲ ಹಾಳಾಗುತ್ತದೆ, ನಾವು ಊಟ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸತುವಿನ ಲೇಪನ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 20ನೇ ಒಂದು ಪ್ರಶ್ನೆ, ಬೆಸುಗೆ ಲೋಹದ ಘಟಕಗಳನ್ನು ಕೇಳ್ತಾ ಇದ್ದಾರೆ. ಬೆಸುಗೆ ಲೋಹ ಅಂತ ಹೇಳಿದ ಕೂಡಲೇ ಒಂದು ಕೋಡ್ ವರ್ಡ್ ನೆನ್ಪಿಟ್ಕೋಬೇಕು, ಏನು? ಸೀತಾ. ಸೊ ಪ್ರತಿಯೊಂದು ಮಿಶ್ರಲೋಹಕ್ಕೂ ಒಂದು ಕೋಡ್ ವರ್ಡ್ ಮಾಡಿ ನಾನು ನಿಮಗೆ ಲೋಹಗಳು ಅಲೋಹಗಳು ಪಾಠ ಹೇಳುವಾಗ ಹೇಳಿದ್ದೇನೆ. ಆ ವಿಡಿಯೋವನ್ನು ಕೂಡ ನೀವು ನೋಡ್ಕೊಂಡಿಲ್ಲ ಅಂದರೆ ನೋಡ್ಕೋಬಹುದು. ಬೆಸುಗೆ ಲೋಹ ಅಂದರೆ ಸೀತಾ. ಒಂದು ಸಿ ಅಂದರೆ ಸೀಸಾ, ಇನ್ನೊಂದು ತಾ ಅಂದರೆ ತವರ. ಓಕೆ, 20 ಪ್ರಶ್ನೆಗಳಾಯಿತು. ಸೊ ಇವತ್ತು ನಾನೇ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ನಾಳೆ ನಿಮಗೊಂದು ಲೈವ್ ಎಕ್ಸಾಮ್ ಇರುತ್ತೆ. ಮತ್ತು ನಾವು ಮೊನ್ನೆ ಒಂದು ಲೈವ್ ಎಕ್ಸಾಮ್ ಮಾಡಿದ್ವಿ, ನಾನು ಅಲ್ಲಿ ಉತ್ತರಗಳನ್ನು ಹೇಳಿರಲಿಲ್ಲ, ಕೆಲವೊಂದು ಕ್ಲೂಗಳನ್ನು ಕೊಟ್ಟಿದ್ದೆ. ನೀವೇ ಉತ್ತರಗಳನ್ನು ತುಂಬ ಚೆನ್ನಾಗಿ ಗೆಸ್ ಮಾಡಿದ್ರಿ, ತುಂಬ ಧನ್ಯವಾದಗಳು. ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಕೂಡ ಒಳ್ಳೊಳ್ಳೆ ಅಂಕಗಳನ್ನು ತೆಗೆದುಕೊಂಡಿದ್ದೀರಿ. ಕೆಲವೊಬ್ಬರು 40ಕ್ಕೆ 40 ತೆಗೆದುಕೊಂಡಿದ್ದೀರಿ, ತುಂಬ ಕಂಗ್ರ್ಯಾಚುಲೇಷನ್ಸ್ ಅವರೆಲ್ಲರಿಗೂ. 35, 37, 38, 39, 40 ಕೂಡ 2-3 ವಿದ್ಯಾರ್ಥಿಗಳು 40ಕ್ಕೆ 40 ತೆಗೆದುಕೊಂಡಿರಿ. ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ನಾಳೆ ನಿಮಗೆ ಸಾಯಂಕಾಲ 7 ಗಂಟೆಗೆ ಒಂದು ಮತ್ತೊಂದು ಲೈವ್ ಎಕ್ಸಾಮ್ ಇರುತ್ತೆ. ಸೊ ಮಿಸ್ ಮಾಡದೆ ಎಲ್ಲರೂ ಜಾಯ್ನ್ ಆಗಿರಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಹೇಳ್ರಿ. ನಾನು ಉತ್ತರ ಹೇಳೋದಿಲ್ಲ, ನೀವೇ ಉತ್ತರಗಳನ್ನೆಲ್ಲ ಗೆಸ್ ಮಾಡ್ತಾ ಹೋಗಬೇಕು, ಬಿಡಿಸ್ತಾ ಹೋಗಬೇಕು. ಕೊನೆಯಲ್ಲಿ ನಾನು ನಿಮಗೆ ಕೀ ಆನ್ಸರ್ಗಳನ್ನು ಕೊಡ್ತೀನಿ, ಅವುಗಳನ್ನು ನೋಡಿಕೊಂಡು ನೀವು ನಿಮ್ಮ ಸ್ವಂತ ಮೌಲ್ಯಮಾಪನವನ್ನು ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ 21ನೇ ಪ್ರಶ್ನೆಯನ್ನು ನಾವೀಗ ನೋಡೋಣ. ಬ್ಯೂಟನೋನ್, ಹೌದಾ? ಬ್ಯೂಟನೋನ್ 4 ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾಗಿದೆ, ಹೌದು. ಇದರಲ್ಲಿನ ಕ್ರಿಯಾ ಗುಂಪು ಅಂತಂದರೆ ಯಾವುದು? ಬ್ಯೂಟೆನೋನ್. ಕೊನೆಯಲ್ಲಿ ಅಂತ್ಯಪ್ರತ್ಯಯವನ್ನು ನೋಡಬೇಕು, ನೋನ್ ಅಂತ ಇದೆ, ಹೌದಾ? ಹಾಗಾಗಿ ಇಲ್ಲಿ ಕೀಟೋನ್ ಸರಿಯಾಗುತ್ತದೆ, ಹೌದಾ? ತುಂಬ ಸುಲಭವಾದ ಪ್ರಶ್ನೆ ಆಗಿದೆ. ಇನ್ನು ಕೆಳಗಿನವುಗಳಲ್ಲಿ ಅಪರ್ಯಾಪ್ತ ಸಂಯುಕ್ತಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಪರ್ಯಾಪ್ತ ಅಂದರೆ ಏನು? ಅದು ಅಲ್ಕೀನ್ ಆಗಿರಬೇಕು, ಇಲ್ಲ ಅದು ಅಲ್ಕೈನ್ ಆಗಿರಬೇಕು. ಸೊ ಇಲ್ಲಿ ಅಲ್ಕೈನ್ ಯಾವುದು? ಒಂದು ಪ್ರೋಪೀನ್, ಇನ್ನೊಂದು ಪ್ರೋಪೈನ್, ಹೌದಾ? ಸೊ ಈ 2 ಮತ್ತು 3 ಸರಿಯಾಗಿದೆ. ಹಾಗಾಗಿ ಇಲ್ಲಿ ಉತ್ತರ ಯಾವುದು? ಆಪ್ಷನ್ ಡಿ ಕರೆಕ್ಟ್ ಆಗುತ್ತದೆ. ಇನ್ನು 23ನೇ ಪ್ರಶ್ನೆ ಅಂತೂ ತುಂಬ ಸುಲಭವಾಗಿದೆ. ಏನು ಸರ್ ಎಷ್ಟು ಈಸಿ ಪ್ರಶ್ನೆಗಳು ಬರ್ತಾವೆ ಅಂತೀರಾ? ಹೌದು, ಎಕ್ಸಾಮ್ ಕೂಡ ಈ ಸಲ ಎಷ್ಟೇ ಈಸಿಯಾದ ಪ್ರಶ್ನೆಗಳು ಬರ್ತವೆ. ಯಾಕೆ? ಕೋವಿಡ್ ಕಾರಣದಿಂದ ಶಾಲೆಗಳು ಸರಿಯಾಗಿ ನಡೆದಿಲ್ಲ ಅನ್ನೋ ಕಾರಣಕ್ಕಾಗಿ ಶಿಕ್ಷಣ ಸಚಿವರೇ ಹೇಳಿದ್ದಾರೆ ಈ ಸಲದ ಒಂದು ಪ್ರಶ್ನೆಗಳು ತುಂಬ ಸುಲಭವಾಗಿ ಬರುತ್ತವೆ.
ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದೇ ರೀತಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತಾ ಇವೆ. ಸೊ 23ನೇ ಪ್ರಶ್ನೆ ಸರಿಯಾದ ಉತ್ತರ ಕೆಟನೀಕರಣ. ಇದು ಎಕ್ಸ್ಪ್ಲೇನ್ ಮಾಡಿದ ಅವಶ್ಯಕತೆ ನಿಮಗೆ ಇಲ್ಲ. ಸೊ 24ನೇ ಪ್ರಶ್ನೆ ಕೂಡ ತುಂಬ ಸುಲಭವಾದದ್ದು. ಅಲ್ಕೇನ್ಗಳ ಸಾಮಾನ್ಯ ಸೂತ್ರ CnH2n+2. ಅಲ್ಕೇನ್ ಇದ್ದಾಗ CnH2n, ಅಲ್ಕೈನ್ ಇದ್ದಾಗ CnH2n-2 ನೆನ್ಪಿಟ್ಕೋಬೇಕು. ಇನ್ನು ಮೆಂಡಲಿಯವರ ಆವರ್ತ ಕೋಷ್ಟಕವು ಈ ಕೆಳಗಿನದರ ಆಧಾರದಿಂದ ರೂಪುಗೊಂಡಿದೆ. ಯಾವುದರ ಮೇಲೆ? ಪರಮಾಣು ರಾಶಿಯ ಮೇಲೆ. ನೆನ್ಪಿಟ್ಕೋಬೇಕು. ಮೆಂಡಲಿಯವರು ಪರಮಾಣು ರಾಶಿ, ಮೆಂಡಲಿಯವ್ ಮಾತ್ರ ಅಲ್ಲ, ಡುಬರೈನರ್ ಆಗಿರ್ಬೋದು, ನ್ಯೂಲ್ಯಾಂಡ್ ಆಗಿರ್ಬೋದು, ಮೆಂಡಲಿವ್ ಆಗಿರ್ಬೋದು, ಈ ಮೂವರು ಕೂಡ ಪರಮಾಣು ರಾಶಿಯನ್ನು ಆಧಾರವಾಗಿ ಇಟ್ಟುಕೊಂಡೇ ಆವರ್ತ ಕೋಷ್ಟಕ ಮಾಡ್ತಾರೆ. ಆದರೆ ಮಾಸ್ಲೆ ಏನು ನಮ್ಮ ಆಧುನಿಕ ಆವರ್ತ ಕೋಷ್ಟಕವನ್ನು ರಚಿಸಿದ್ದಾರಲ್ಲ, ಹೆನ್ರಿ ಮಾಸ್ಲೆ ಅವರು ಪರಮಾಣು ರಾಶಿಯ ಬದಲಾಗಿ ಪರಮಾಣು ಸಂಖ್ಯೆಯನ್ನು ಆಧಾರವಾಗಿ ಇಟ್ಟುಕೊಂಡಿದ್ದಾರೆ. ಆ ಒಂದು ವಿಷಯ ಕೂಡ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್, ನ್ಯೂಲ್ಯಾಂಡ್ನವರ ಕೋಷ್ಟಕದಲ್ಲಿ ಒಂದೇ ಸ್ಥಾನದಲ್ಲಿ ಇರಿಸಲಾದ ಧಾತುಗಳು ಯಾವುವು? ಓಕೆ, ಕೋಷ್ಟಕ ನೆನ್ಪಿಟ್ಕೋಬೇಕು. ಇವೆಲ್ಲ ಕೋಷ್ಟಕಗಳು, ಚಿತ್ರಗಳು, ಕೋಷ್ಟಕ ಆಧಾರಿತ ಪ್ರಶ್ನೆಗಳು, ಚಿತ್ರಾಧಾರಿತ ಪ್ರಶ್ನೆಗಳು ಬರ್ತಾ ಇರ್ತವ. ಇಲ್ಲಿ ಸರಿಯಾದ ಉತ್ತರ ಕೊಬಾಲ್ಟ್ ಮತ್ತು ನಿಕ್ಕಲ್ ಆಗುತ್ತದೆ. ಸೊ ಇನ್ನು 27ನೇ ಒಂದು ಪ್ರಶ್ನೆಗೆ ಬಂದ್ವಿ. ಈಗಾಗಲೇ ನಾವು ಹೌದಾ ಫಿಸಿಕ್ಸ್ ಮುಗಿಸಿದ್ವಿ, ಕೆಮಿಸ್ಟ್ರಿ ಮುಗಿಸಿದ್ವಿ, ಈಗ ಜೀವಶಾಸ್ತ್ರದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ನಾವು. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ತರಬೇಕು. ರಕ್ತನಾಳಗಳು ಯಾವುವು? ತುಂಬ ಸುಲಭವಾದ ಪ್ರಶ್ನೆ, ಅಭಿಧಮನಿಗಳು. ಹೌದಾ, ಭಾಳ ಸುಲಭವಾದ ಪ್ರಶ್ನೆಗಳೇ ಬರ್ತಾ ಇವೆ. ನೆಕ್ಸ್ಟ್, ಮಾನವನ ದೇಹದಲ್ಲಿ ಆಕ್ಸಿಜನ್ ಸಹಿತ ರಕ್ತವು ಶ್ವಾಸಕೋಶಗಳಿಂದ ಹೃದಯಕ್ಕೆ ಬರುವ ಸರಿಯಾದ ಮಾರ್ಗ. ಸೊ ಚಿತ್ರಗಳು ನೆನ್ಪಿಟ್ಕೋರಿ. ಚಿತ್ರ ಆಧಾರಿತ ಪ್ರಶ್ನೆ ಅಲ್ಲ ಅಂದ್ರೂ ಚಿತ್ರ ನೆನ್ಪಿಟ್ಕೊಂಡ್ರೆ ನೀವು ಸುಲಭವಾಗಿ ಇದಕ್ಕೆ ಉತ್ತರ ಕೊಡ್ತೀರಿ. ಹೇಗಂತೀರ? ನೀವು ಒಂದ್ಸಲ ಚಿತ್ರ ತೋರಿಸಿ ನೋಡ್ರಿ ಬೇಕಿದ್ರೆ. ಇಲ್ಲಿ ಚಿತ್ರ ನೋಡ್ರಿ. ಪ್ರಶ್ನೆ ಏನಿದೆ? ಮಾನವನ ದೇಹದಲ್ಲಿ ಆಕ್ಸಿಜನ್ ಸಹಿತ ರಕ್ತವು, ಹೌದಾ, ಆಕ್ಸಿಜನ್ ಸಹಿತ ರಕ್ತವು ಶ್ವಾಸಕೋಶಗಳಿಂದ ಹೃದಯಕ್ಕೆ ಬರುವ ಸರಿಯಾದ ಮಾರ್ಗ. ಹೃದಯಕ್ಕೆ ರಕ್ತವನ್ನು ತರುವಂಥದ್ದು ಯಾವುದು? ಅಪಧಮನಿಗಳು. ಸೊ ಆಪ್ಷನ್ ಎ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಹೌದಾ, ತೆಗಿಬೋದು ಇದನ್ನು. ಆಪ್ಷನ್ಗಳನ್ನು ಮೊದಲು ಈ ರೀತಿಯಲ್ಲಿ ನೀವು ಎಕ್ಸಾಮ್ನಲ್ಲಿ ತೆಗೆದು ಹಾಕೋದಕ್ಕೆ ಟ್ರೈ ಮಾಡಿರಿ. ಯಾಕೆ ಆಗೋದಿಲ್ಲ? ಇಲ್ಲಿ ಪುಪ್ಪಸಕ ಅಪಧಮನಿ, ಇಲ್ಲಿ ಅಪಧಮನಿ ಅಂತಿದೆ. ಅಪಧಮನಿಗಳು ರಕ್ತವನ್ನು ತರುವುದಿಲ್ಲ, ಇವು ರಕ್ತವನ್ನು ಒಯ್ಯುತ್ತವೆ. ಪ್ರಶ್ನೆ ಏನು? ಹೃದಯಕ್ಕೆ ತರುವಂಥದ್ದು ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸಿ ಮತ್ತು ಡಿನಲ್ಲೇ ನಿಮ್ಮ ಉತ್ತರ ಆಗುತ್ತದೆ. ಹೌದಾ, ಪುಪ್ಪಸಕ ಅಪಧಮನಿ ಇದು ಕರೆಕ್ಟ್ ಇದೆ. ಪುಪ್ಪಸಕ ಅಭಿಧಮನಿ, ಪುಪ್ಪಸಕ ಅಭಿಧಮನಿ, ಸಿ ಮತ್ತು ಡಿ ಮೊದಲನೇ ಮಾರ್ಗ ಸರಿಯಾಗಿದೆ. ಎರಡನೇದು ನೋಡ್ಬೇಕಲ್ಲ, ಇಲ್ಲಿ ಎಡ ಹೃತ್ಕಕ್ಷಿ ಅಂತ ಇದೆ, ಇಲ್ಲಿ ಎಡ ಹೃತ್ಕರ್ಣ ಅಂತ ಇದೆ. ಸೊ ಇಲ್ಲಿ ನೋಡಿ, ನೀವು ಚಿತ್ರದಲ್ಲಿ ನೋಡ್ಬೋದು, ಪುಪ್ಪಸಕ ಅಭಿಧಮನಿ ರಕ್ತವನ್ನು ತರ್ತಾ ಇದೆ. ಹೌದಾ, ಎಲ್ಲಿಗೆ ತರ್ತಾ ಇದೆ? ಎಡ ಹೃತ್ಕರ್ಣಕ್ಕೆ. ಹೌದಿಲ್ಲ, ಹೃತ್ಕರ್ಣಕ್ಕೆ ರಕ್ತ ಬರುತ್ತೆ. ಹೃತ್ಕರ್ಣದಿಂದ ರಕ್ತ ಎಲ್ಲಿಗೆ ಹೋಗುತ್ತದೆ? ಎಡ ಹೃತ್ಕಕ್ಷಿಯಿಂದ ಹೋಗುತ್ತೆ. ಇದು ಸರಿಯಾದ ಮಾರ್ಗ. ಶ್ವಾಸಕೋಶಗಳಿಂದ, ಇಲ್ಲಿರುವಂತಹ ಶ್ವಾಸಕೋಶಗಳಿಂದ ರಕ್ತವು ಪುಪ್ಪಸಕ ಅಭಿಧಮನಿಗಳ ಮೂಲಕ ಎಡ ಹೃತ್ಕರ್ಣದಿಂದ ಎಡ ಹೃತ್ಕಕ್ಷಿಗೆ ಬರುತ್ತದೆ. ಸರಿಯಾದ ಮಾರ್ಗ ಯಾವುದು? ಈಗ ಆಪ್ಷನ್ ಡಿ ಆಗುತ್ತದೆ. ಆಪ್ಷನ್ ಡಿ. ಸೊ ಅದಕ್ಕಾಗಿ ದಯವಿಟ್ಟು ಚಿತ್ರಗಳನ್ನೆಲ್ಲ ಒಂದ್ಸಲ ನೋಡ್ಕೊರಿ. ಚಿತ್ರ ಹಾಕೋಕ್ಕೆ ಈ ಸಲ ಕೊಡೋದಿಲ್ಲ ಅಂತೇಳಿ ನೀವು ಚಿತ್ರಗಳು ಮರೆಯೋದಕ್ಕೆ ಹೋಗಬೇಡಿ. ಓಕೆ, 29ನೇ ಪ್ರಶ್ನೆ ಈಗ ನಾವು ನೋಡೋಣ. ಈ ಪ್ರಕ್ರಿಯೆಯಿಂದ ಸಸ್ಯಗಳು ಹೆಚ್ಚಿನ ಒಂದು ನೀರನ್ನು ಹೊರ ಹಾಕುತ್ತವೆ. ತುಂಬ ಸುಲಭವಾದ ಪ್ರಶ್ನೆ. ಇದಕ್ಕೆ ನಾವೇನು ಕರಿತೀವಿ? ಬಾಷ್ಪ ವಿಸರ್ಜನೆ ಅಂತೇಳಿ ಕರಿತೀವಿ. ತನ್ನಲ್ಲಿ ಹೆಚ್ಚಾದ ನೀರನ್ನು ಎಲೆಗಳ ಮೂಲಕ ಹೊರಹಾಕುವ ಕ್ರಿಯೆಯೇ ಬಾಷ್ಪ ವಿಸರ್ಜನಾ ಕ್ರಿಯೆ. ವಸ್ತು ಸ್ಥಾನಾಂತರ ತಿಳ್ಕೊಬೇಡ್ರಿ. ಕೆಲವರು ವಸ್ತು ಸ್ಥಾನಾಂತರ ಅಂತ ಅನ್ಕೋತೀರಿ. ಅದು ಆಹಾರ ವಸ್ತುಗಳನ್ನು ಸಾಗಿಸುವಂಥ ಒಂದು ಪ್ರಕ್ರಿಯೆ ಆಗುತ್ತದೆ ವಸ್ತು ಸ್ಥಾನಾಂತರಣ. ಓಕೆ, ಇನ್ನು ದೇಹದ ಸಮತೋಲನ ಕಾಪಾಡುವ ಮೆದುಳಿನ ಭಾಗ ಯಾವುದು? ಸೆರೆಬೆಲ್ಲಮ್, ಸೆರೆಬ್ರಮ್, ಫಾನ್ಸ್, ಮಣಿಶಿರ. ಸೊ ಸರಿಯಾದ ಉತ್ತರ ಯಾವುದಾಗುತ್ತದೆ ಇಲ್ಲಿ? ಸೆರೆಬೆಲ್ಲಮ್ ಅಂದ್ರೇನು? ಅಣುಮಸ್ತಿಷ್ಕ. ಓಕೆ, ಅಣುಮಸ್ತಿಷ್ಕ ಕೆಲಸ ಮಾಡುತ್ತದೆ. ಇನ್ನು ಸೂರ್ಯಕಾಂತಿಯ ಗಿಡದ ಹೂವು ಸೂರ್ಯನೆಡೆಗೆ ಮುಖ ಮಾಡುವ ಪ್ರಕ್ರಿಯೆ. ತುಂಬ ಸುಲಭವಾದ ಒಂದು ಪ್ರಶ್ನೆ ಆಗಿದೆ. ಗೆಸ್ ಮಾಡಿ. ನನಗಿಂತ ಮುಂಚೆನೇ ನೀವು ಉತ್ತರವನ್ನು ಹೇಳಬೇಕು. ಗುರುತ್ವಾನುವರ್ತನೆ ಆಗ್ತದೇನೋ? ಆಗೋದಿಲ್ಲ. ಜಲಾನುವರ್ತನೆ ಆಗುತ್ತದೇನೋ? ಆಗೋದಿಲ್ಲ. ರಾಸಾಯನಿಕ ಅನುವರ್ತನೆ ಆಗ್ತದೇನೋ? ಆಗೋದಿಲ್ಲ. ಯಾವುದಾಗುತ್ತದೆ? ದ್ಯುತಿ ಅನುವರ್ತನೆ. ಸೂರ್ಯನ ಕಡೆಗೆ, ಬೆಳಕಿನ ಕಡೆಗೆ. ದ್ಯುತಿ ಅಂತಂದರೆ ಅರ್ಥ ಏನು? ಬೆಳಕು ಅಂತ ಅರ್ಥ. ದ್ಯುತಿ ಅಂತ ಶಬ್ದದ ಅರ್ಥನೇ ಬೆಳಕು. ಸೊ ನೆಕ್ಸ್ಟ್ 32ನೇ ಪ್ರಶ್ನೆ. ಸಸ್ಯದ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನ್. ಸೊ ಸಸ್ಯದ ಹಾರ್ಮೋನುಗಳನ್ನು ಎರಡು ವಿಧಗಳಾಗಿ ಮಾಡ್ತೀವಿ. ಬೆಳವಣಿಗೆಯನ್ನು ಹೆಚ್ಚಿಸುವ ಹಾರ್ಮೋನುಗಳು, ಬೆಳವಣಿಗೆಯನ್ನು ಕುಂಠಿತಗೊಳಿಸುವ ಹಾರ್ಮೋನುಗಳು. ಜಿಬ್ಬರ್ಲಿನ್ ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡುತ್ತದೆ. ಸೈಟೋಕೈನಿನ್ ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡುತ್ತದೆ. ಆಕ್ಸಿನ್ ಕೂಡ ಹೆಚ್ಚಿಗೆ ಮಾಡುತ್ತದೆ. ಆದರೆ ಒಂದು ಅಬ್ಸಿಸಿಕ್ ಆಮ್ಲ ಮಾತ್ರ ಏನು ಮಾಡುತ್ತದೆ? ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಕೆಲಸ ಮಾಡುತ್ತದೆ. ಅದಕ್ಕಾಗಿ 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತದೆ.
ಇನ್ನು 33ನೆಯ ಒಂದು ಪ್ರಶ್ನೆ ನೋಡ್ರಿ. ಈಗ ಬೆಳವಣಿಗೆಯ ಸಂದರ್ಭದಲ್ಲಿ ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಹೂವಿನ ಮೇಲೆ ಒಂದು ಪ್ರಶ್ನೆ ಬರ್ಬೋದು. ಸೊ ಹೂವಿನಲ್ಲಿ ಸಾಕಷ್ಟು ಭಾಗಗಳು ಹೂವಿನಲ್ಲಿ ಸಾಕಷ್ಟು ಭಾಗಗಳು ಇರ್ತಾವೆ. ಅಂಡಾಣು ಇರ್ತದೆ, ಅಂಡಾಶಯ ಇರ್ತದೆ, ಶಲಾಕಾಗ್ರ, ಶಲಾಕನಳಿಕೆ, ಪುಷ್ಪದಳ. ಅದರಲ್ಲಿ ಯಾವ ಭಾಗ ಹಣ್ಣಾಗುತ್ತದೆ, ಯಾವ ಭಾಗ ಬೀಜ ಆಗುತ್ತದೆ ಅಂತ ಕೇಳ್ಬೋದು. ಪುಷ್ಪದಳಗಳ ಕೆಲಸ ಏನಂತ ಕೇಳ್ಬೋದು. ಗಂಡು ಸಂತಾನೋತ್ಪತ್ತಿ ಭಾಗ ಯಾವುದಂತ ಕೇಳ್ಬೋದು. ಹೆಣ್ಣು ಲಿಂಗಾಣುಗಳ ಭಾಗ ಯಾವುದಂತ ಕೇಳ್ಬೋದು. ಸೊ ಹಣ್ಣಾಗಿ ಬೆಳವಣಿಗೆ ಆಗುವಂತಹ ಭಾಗ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂಡಾಶಯ. ಅಂಡಾಶಯ ಹಣ್ಣಾಗುತ್ತದೆ, ನೆನಪಿರಲಿ. ಇನ್ನು 34ನೇ ಪ್ರಶ್ನೆ, ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುವ, ಅವುಗಳಿಗೆ ಚಲಿಸಲು ಸಹಾಯ ಮಾಡುವ ದ್ರವವನ್ನು ಸ್ರವಿಸುವ ಗಂಡು ಸಂತಾನೋತ್ಪತ್ತಿಯ ಭಾಗ. ಸೊ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾರೆ. ಇದಕ್ಕೆ ವೃಷಣಗಳು ಸರಿಯಾದ ಉತ್ತರ ಅನ್ಕೋತೀರಿ, ಆದರೆ ವೃಷಣಗಳು ಇದಕ್ಕೆ ಉತ್ತರ ಆಗೋದಿಲ್ಲ. ಹೇಗೆ ಅದು ಚಿತ್ರ ತೋರಿಸಿ ನೋಡ್ರಿ ನಾನು ಬೇಕಿದ್ರೆ ನಿಮಗೆ. ಸೊ ಇಲ್ಲಿ ಅದೇ ಪ್ರಶ್ನೆಯನ್ನು ನಾನು ಮತ್ತೊಂದು ಸಲ ಕೊಟ್ಟಿದ್ದೇನೆ. ಸೊ ವೀರ್ಯಾಣುಗಳಿಗೆ ಪೋಷಣೆ, ವೀರ್ಯಾಣುಗಳ ಉತ್ಪಾದನೆ ಕೇಳ್ತಾ ಇಲ್ಲ. ಸೊ ವೃಷಣಗಳಲ್ಲಿ ಏನಾಗುತ್ತದೆ, ವೀರ್ಯಾಣುಗಳ ಉತ್ಪಾದನೆ ಆಗುತ್ತದೆ. ಹೌದಾ, ವೀರ್ಯಾಣುಗಳ ಉತ್ಪಾದನೆ ಆಗುತ್ತದೆ. ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ವೀರ್ಯಾಣುಗಳಲ್ಲಿ ವೃಷಣಗಳು ಕಾಣಿಸ್ತಾ ಇದೆ. ವೃಷಣದಲ್ಲಿ ಏನಾಗ್ತಾ ಇದೆ, ಸೊ ವೀರ್ಯಾಣುಗಳ ಒಂದು ಉತ್ಪಾದನೆ ಆಗುತ್ತದೆ. ಆದರೆ ಈ ವೀರ್ಯಾಣುಗಳಿಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಪ್ರೋಸ್ಟೇಟ್ ಗ್ರಂಥಿ ಕಾಣಿಸ್ತಾ ಇದೆಯಲ್ಲ. ಹೌದಾ, ಈ ಒಂದು ಪ್ರೋಸ್ಟೇಟ್ ಗ್ರಂಥಿ ಏನು ಮಾಡುತ್ತದೆ, ಪೋಷಣೆಯನ್ನು ಕೊಡುತ್ತದೆ. ಒಂದು ದ್ರವವನ್ನು ಬಿಡುಗಡೆ ಮಾಡುತ್ತದೆ, ಆ ದ್ರವದಲ್ಲಿ ಇದಕ್ಕೆ ಪೋಷಣೆ ಸಿಗುತ್ತದೆ. ಇದು ಉತ್ತರ ಆಗೋದಿಲ್ಲ, ವೃಷಣಗಳಾಗೋದಿಲ್ಲ. ಯಾವುದು ಉತ್ತರ ಆಗುತ್ತದೆ, ಪ್ರೋಸ್ಟೇಟ್ ಗ್ರಂಥಿ ಆಗುತ್ತದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ಇನ್ನು ಸಮರೂಪಿ ಅಂಗಗಳು 35ನೇ ಪ್ರಶ್ನೆ, ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇನ್ನು ಕೇವಲ 5 ಪ್ರಶ್ನೆಗಳಿಗೆ ಉಳಿದಿವೆ. ಸೊ ಯಶಸ್ವಿಯಾಗಿ ನಾವು ಮತ್ತೊಂದು 6ನೇ ಪ್ರಶ್ನೆ ಪತ್ರಿಕೆ, ಈಗಾಗಲೇ 5 ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಇದು 5ನೇ ಪ್ರಶ್ನೆ ಪತ್ರಿಕೆ, 6ನೇ ಪ್ರಶ್ನೆ ಪತ್ರಿಕೆ. ಮತ್ತು ನಾಳೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಬಿಡಿಸೋಣ. ಅದು ನೀವೇ ಉತ್ತರಗಳನ್ನು ಕೊಡ್ತಾ ಹೋಗಬೇಕು, ನಾನು ಉತ್ತರಗಳನ್ನು ಹೇಳೋದಿಲ್ಲ. ಓಕೆ. ಮತ್ತು ಪ್ರತಿಯೊಂದು ಪಾಠದ ಮೇಲೆ ನಾನು ವಿಡಿಯೋವನ್ನು ಕೂಡ ಮಾಡಿದ್ದೇನೆ, ಬಹು ಆಯ್ಕೆಯ ಪ್ರಶ್ನೆಗಳ ವಿಡಿಯೋಗಳನ್ನು ಮಾಡಿದ್ದೇನೆ. ಮತ್ತು ಈ ವಿಜ್ಞಾನದಲ್ಲಿ 40ಕ್ಕೆ 40 ಹೇಗೆ ತೊಗೋಬೇಕು ಅಂತ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ತಾಯಿರಿ. ನಮ್ಮ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ. ಅದರ ಜೊತೆಯಲ್ಲಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಲ್ಲಿ ಕೆಳಗಡೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕು ಕೂಡ ಕೊಟ್ಟಿದ್ದೇನೆ. ನೀವು ಅಲ್ಲಿ ಜಾಯಿನ್ ಆಗ್ಬೋದು, ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ವಿದ್ಯಾರ್ಥಿಗಳು ಕೇಳುವಂಥ ಎಲ್ಲ ಪ್ರಶ್ನೆಗಳನ್ನು ನಾನು ನೋಟ್ ಮಾಡಿಕೊಂಡು ಆ ಎಲ್ಲ ಪ್ರಶ್ನೆಗಳಿಗೆ ಒಂದು ವಿಡಿಯೋದ ಮೂಲಕ ಉತ್ತರವನ್ನು ಕೊಡೋದಕ್ಕೆ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ ವರ್ಕ್ ಕೂಡ ನಡೀತಾ ಇದೆ, ಅದಕ್ಕಾಗಿ ನೀವು ಗ್ರೂಪ್ನು ಜಾಯಿನ್ ಆಗ್ಬೋದು. ಸೊ ಇಲ್ಲಿ 35ನೇ ಪ್ರಶ್ನೆ, ಸಮರೂಪಿ ಅಂಗಗಳು ಉದಾಹರಣೆ. ಸಮರೂಪಿ ಅಂತಂದರೆ ಏನು, ನೋಡೋದಕ್ಕೆ ಒಂದು ರೀತಿಯಲ್ಲಿರಬೇಕು, ಆದರೆ ಕೆಲಸ ಬೇರೆ ಬೇರೆ ಆಗಿರಬೇಕು. ನಾವು ಸಿ ಆಗ್ತೇನೋ, ಕೆಲಸ ಒಂದೇ ಮಾಡ್ತಾವೆ. ಚಿಟ್ಟೆ ಏರಕ್ಕೇನೋ, ಬಾವುಲಿ ಏರಕ್ಕೇನೋ ಒಂದೇ ಕೆಲಸ, ಏನು ಹಾರಾಡುವುದಕ್ಕೆ. ಹೌದಾ, ಸಮರೂಪಿ ಅಂತಂದರೆ ಏನು, ಕೆಲಸ ಬೇರೆ ಬೇರೆ ಇರಬೇಕು. ನೆಗೆಟಿವ್ ಆಗಿದೆ. ಹೌದಾ, ಹೆಚ್ಚು ನೀರನ್ನು ಬಳಸೋ ಮರಗಳನ್ನು ಬೆಳೆಸೋದು, ಅಂತರ್ಜಲ ನೀರಿನ ಪ್ರಮಾಣ ಕಡಿಮೆ ಆಗುತ್ತದೆ. ಅರಣ್ಯಗಳನ್ನು ನಾಶ ಮಾಡೋದರಿಂದ ಏನು ಅಂತರ್ಜಲ ಹೆಚ್ಚಾಗುತ್ತೇನೋ ಇಲ್ಲ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದು, ಅರಣ್ಯೀಕರಣ. ಈ ರೀತಿಯಲ್ಲಿ ನೀವು ಆಪ್ಷನ್ಗಳನ್ನು ತೆಗೆಯೋದಕ್ಕೆ ಕೂಡ ಪ್ರಯತ್ನ ಮಾಡಬೇಕು, ಆವಾಗ ನಿಮಗೆ ಉತ್ತರಗಳು ಸಿಗುತ್ತವೆ. 39ನೇ ಪ್ರಶ್ನೆ, ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು. ಸೊ ಭಾಳಷ್ಟು ಸಲ ರಿಪೀಟ್ ಆಗಿದೆ ಈ ಪ್ರಶ್ನೆ. ಸೊ ಈಗಾಗಲೇ 5 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೇವೆ ನಾವು. ಅದರಲ್ಲಿ ಒಂದು 2-3 ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ಪ್ರಶ್ನೆ ಬಂದಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಅರಣ್ಯ ಇಲ್ಲಿ ಸರಿಯಾದ ಉತ್ತರ ಆಗುತ್ತದೆ. ಸೊ ಸಾಕಷ್ಟು ನಾನು ಅಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ ಈ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ. ಇನ್ನು ಕೊನೆಯ ಒಂದು ಪ್ರಶ್ನೆ, ಜೈವಿಕ ವಿಘಟನೆಗೆ ಒಳಗಾಗುವ ತ್ಯಾಜ್ಯಗಳು. ಸೊ ಒಳಗಾಗುವ ತ್ಯಾಜ್ಯ ಅಂತ ಕೇಳಿದ್ದಾರೆ. ಸೊ DDT ಜೈವಿಕ ವಿಘಟನೆಗೆ ಒಳಗಾಗೋದಿಲ್ಲ, ಪ್ಲಾಸ್ಟಿಕ್ ಕೂಡ ಆಗೋದಿಲ್ಲ, ಗಾಜು ಕೂಡ ಆಗೋದಿಲ್ಲ. ಕೃಷಿ ತ್ಯಾಜ್ಯದ ವಸ್ತುಗಳು ಯಾವುದೇ ಇರಲಿ ಅವು ಜೈವಿಕ ವಿಘಟನೆಗೆ ಒಳಗಾಗುತ್ತವೆ. ಸೊ ಇಲ್ಲಿಯ ತನಕ ನಾವು ಸುದೀರ್ಘವಾಗಿ ಸುಮಾರು 40 ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ವಿ. ಈ ಒಂದು ಉತ್ತರಗಳನ್ನು ನೀವು ಬೇಕಾದರೂ ಕೂಡ ಇಲ್ಲಿ ಉತ್ತರಗಳು ನಿಮಗೆ ಸಿಗುತ್ತವೆ, ನೀವು ನೋಡ್ಕೋಬೋದು, ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ರಿ. ಸೊ ಈ ಒಂದು ಫೈಲ್ ಬೇಕಾಗಿದ್ದರೂ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ಗೆ ಹಾಕ್ತೀನಿ. ನೀವು ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಕೂಡ ಮಾಡ್ಕೋಬಹುದು. ನೀವು ಮತ್ತೊಂದು ಸಲ ಇದನ್ನು ಬಿಡಿಸಬಹುದು. ಹೀಗೆ ಪ್ರಯತ್ನ ಪಡ್ತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಸೊ ಇನ್ನು ಕೆಲವು ದಿನಗಳಲ್ಲಿ ಎಕ್ಸಾಮ್ ಇದೆ, ನೀವು ಇನ್ನು ಹಾರ್ಡ್ ವರ್ಕ್ ಮಾಡ್ತಾ ಹೋಗ್ರಿ. ಸೊ ನಾಳೆ ಮತ್ತು ಬೆಳಗ್ಗೆ ನಾಳೆ ಸಾಯಂಕಾಲ 7 ಗಂಟೆಗೆ ಒಂದು ಲೈವ್ ಎಕ್ಸಾಮ್ ಇರುತ್ತದೆ. ಸೊ ಆ ಎಕ್ಸಾಮ್ನಲ್ಲಿ ನಾನು ಉತ್ತರಗಳನ್ನು ಕೊಡೋದಿಲ್ಲ. ಇವತ್ತು ನಾನು ಬಿಡಿಸಿದ್ದೇನೆ, ಸೊ ನಾಳೆ ನೀವು ಬಿಡಿಸಬೇಕಾಗುತ್ತದೆ. ಸೊ ಎಂದು ಹೇಳುತ್ತಾ ಇಲ್ಲಿ ತನಕ ವಿಡಿಯೋನ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತು ನಾಳೆ ಸಾಯಂಕಾಲ 7 ಗಂಟೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.